ನಿವೃತ್ತ ನೌಕರರ ವೇತನ ಪರಿಷ್ಕರಣೆಗೆ ಒತ್ತಾಯ, ರಾಜ್ಯ ಮಟ್ಟದ ಪ್ರತಿಭಟನೆಗೆ ಕರೆ. ಕಲಬುರಗಿ ರಾಜ್ಯದ ನಿವೃತ್ತ ಅಧಿಕಾರಿ ಹಾಗೂ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಗುರಣ್ಣ ಆವಂಟಿ ಮಾತನಾಡಿ, ದಿನಾಂಕ 1/7/2022 ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ 26,700 ನಿವೃತ್ತ ನೌಕರರು 7ನೇ ವೇತನ ಆಯೋಗದ ಅನುಷ್ಠಾನದಿಂದ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಇದನ್ನು ಸರಿಪಡಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು. ನಮ್ಮ ಬೇಡಿಕೆ ಈಡೇರಿಕೆಗೆ ಸಂಬಂಧಿಸಿದಂತೆ 10 ದಿನಗಳ ಒಳಗಾಗಿ ಚರ್ಚೆಗೆ ಆಹ್ವಾನಿಸದಿದ್ದಲ್ಲಿ ಪ್ರಖ್ಯಾತ ಹೋರಾಟಗಾರ ಅಣ್ಣಾ ಹಜಾರೆ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶವನ್ನು ದಿನಾಂಕ 28/2/2025 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಗೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಗುರಣ್ಣ ಎಸ್ ಆವಂಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಸಂಚಾಲಕರು ತಿಳಿಸಿದ್ದಾರೆ. 1/7/2022 ರಿಂದ 31/7/2024 ನಾವು ಸರ್ಕಾರಿ ನಿವೃತ್ತ ನೌಕರರು 26,700 ಇದ್ದು, ಈ ಒಂದು ನಮ್ಗೆ 7ನೇ ವೇತನದಲ್ಲಿ ನಮ್ಗೆ ಬಹಳ ಆರ್ಥಿಕವಾದ ನಷ್ಟವನ್ನು ಉಂಟಾಗಿದೆ. ಆ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಎಲ್ಲ ಅನೇಕ ಸಾರಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಆದರೂ ಕೂಡ ನಮಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ. ರಾಜ್ಯ ಮಟ್ಟದ ಪ್ರತಿಭಟನೆ ಕೂಡ ಬೆಂಗಳೂರಲ್ಲಿ 16/9/2024 ರಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಅಲ್ಲಿನೂ ಕೂಡ ನಮ್ಮ ಮನವಿ ಕೂಡ ನಾವು ಸಲ್ಲಿಸಿದ್ದೇವೆ. ಅಲ್ಲಿನೂ ಕೂಡ CM ಅವರು ಕೂಡ ನಮಗೆ ಸ್ಪಂದನೆ ಮಾಡಿಲ್ಲ. ಮತ್ತು 2ನೇ ಬಾರಿ ಕೂಡ ರಾಜ್ಯ ಮಟ್ಟದ ಬೆಳಗಾವಿಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಆ ಒಂದು ಪ್ರತಿಭಟನೆಯಲ್ಲಿ ನಾವು ನಿವೃತ್ತ ನೌಕರರಾಗಿರ್ತಕ್ಕಂಥವರು 26,000 ಜನರನ್ನು ಒಗ್ಗೂಡಿ ಒಂದು ಪ್ರತಿಭಟನೆಯನ್ನು ಮಾಡಿದಾಗ, ಆ ಒಂದು ಸಂದರ್ಭ ಚಳಿಗಾಲ ಅಧಿವೇಶನ ಆದ ನಂತರ ನಿಮ್ಮೆಲ್ಲರ ಒಂದು ಕರೆದು ಇದು ನಿಮಗೆ ಒಂದು ಆರ್ಥಿಕ ಇಲಾಖೆ ಆಗಿರ್ತಕ್ಕಂಥ ನಷ್ಟವನ್ನು ಸರಿಪಡಿಸಲು ನಿಮಗೆ ಒಂದು ವೇದಿಕೆ ನಮ್ಮ ಸಭೆಯನ್ನು ಏರ್ಪಾಡು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ ಕೂಡ ನಮಗೆ ಆ ಮಾತಿನ ಪ್ರಕಾರ ನಮಗೆ ಒಂದು ನಿವೃತ್ತ ನೌಕರಿಗೆ ಒಂದು ಸಭೆ ಮಾಡಿಲ್ಲ, ನಮ್ಮ ಬೇಡಿಕೆಯನ್ನು ಪೂರ್ಣಗೊಳಿಸಿಲ್ಲ. ಆದುದರಿಂದ ನಾವು ಏನಪ್ಪ ಅಂದ್ರೆ ಇದೇ ದಿನಾಂಕ 28/2/2025 ರಂದು ರಾಜ್ಯ ಮಟ್ಟದ ಬೃಹತ್ ಅನಿರ್ದಿಷ್ಟವಾದಂಥ ಒಂದು ಪ್ರತಿಭಟನೆಯು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಶಾಂತಪ್ಪ ಬಿಲ್ಲಾಡ್, ಜೀವರ್ಗಿ ತಾಲೂಕು ಸಂಚಾಲಕ, ಶರಣಪ್ಪ ಹೊಸ್ಮನಿ, ಆಳಂದ ಸಂಚಾಲಕ, ಮಲ್ಕಪ್ಪ ಅಂಕಲಗಿ, ಗುಲ್ಬರ್ಗ ಸಂಚಾಲಕ ಮುಂತಾದವರು ಉಪಸ್ಥಿತರಿದ್ದರು. ನಿವೃತ್ತ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದ ಬೇಡಿಕೆಯನ್ನ ತ್ವರಿತವಾಗಿ ಈಡೇರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಈ ರಾಜ್ಯ ಮಟ್ಟದ ಹೋರಾಟ ನಡೆಯಲಿದೆ ಎಂದು ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ.